ಏನೋ ವೀಕ್ಷಕರೇ, ಏನು ಮಾಗಡಿನಲ್ಲಿ ದನಗಳ ಜಾತ್ರೆ ನಡೀತಾ. ಈ ಒಂದು ದನಗಳ ಜಾತ್ರೆಯಲ್ಲಿ ಹೆಚ್ಚಾಗಿ ಏನು ಚಿಕ್ಕ ಚಿಕ್ಕ ಕರುಗಳನ್ನ ಮಾರಾಟ ಮಾಡ್ತಾರೆ. ಸೊ ಹಾಗಾಗಿ ಒಂದು ಭಾಗದಲ್ಲಿ ದೊಡ್ಡ ಎತ್ತುಗಳಿಗಿಂತ ಚಿಕ್ಕ ಚಿಕ್ಕ ಕರುಗಳ ಮಾರಾಟ ತುಂಬಾ ಜೋರಾಗಿ ನಡೆಯುತ್ತೆ. ನೀವು ನೋಡ್ತಾ ಇರ್ಬೋದು, ಹಲವಾರು ರೈತರು ತಗೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತಷ್ಟು ರೈತರನ್ನ ನಾವು ಮಾತಾಡಿಸ್ತೀವಿ, ಹಾಗೆ ಇನ್ಫಾರ್ಮೇಷನ್ನ ನಾನು ಕೊಡಿಸ್ತೇನೆ. ನೀವು ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮಾಗಡಿ ದನಗಳ ಜಾತ್ರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸಚಿನ್. ಸಚಿನ್, ಎಲ್ಲಿಂದ ಬರ್ತಾ ಇರೋದು? ಕಬ್ಬಾಳು, ಕುರ್ಬಳಿ ದೊಡ್ಡಿ ಪಕ್ಕ. ಕುರ್ಬಳಿ ದೊಡ್ಡಿ ದೊಡ್ಡಿ ಕಬ್ಬಾಳ್ ಪಕ್ಕ. ಕಬ್ಬಾಳ್ ಪಕ್ಕ, ರಾಮನಗರ ಡಿಸ್ಟಿಕ್ ಅಂದ್ರೆ ಬೆಂಗಳೂರು ದಕ್ಷಿಣ ಅಲ್ಲ, ಕನಕಪುರ ತಾಲೂಕು. ಕನಕಪುರ ತಾಲೂಕು. ಸರ್, ಏನ್ ಅನ್ಸುತ್ತೆ ಜಾತ್ರೆ ನಿಮ್ಮ ಮಾಗಡಿನಲ್ಲಿ ಜಾತ್ರೆ ನಡೀತಾ? ಚೆನ್ನಾಗೈತೆ, ವ್ಯಾಪಾರ ಕಮ್ಮಿ ಅಷ್ಟೇ. ವ್ಯಾಪಾರ ಕಡಿಮೆ. ವ್ಯಾಪಾರ ಕಮ್ಮಿ. ಓಕೆ, ನಿಮ್ ಪ್ರಕಾರ ವ್ಯಾಪಾರ ಕಡಿಮೆ ಅನ್ನೋಕೆ ಏನ್ ರೀಸನ್ ಇರ್ಬೋದು ನಿಮ್ ಪ್ರಕಾರ? ಈ ಒಬ್ಬೊಬ್ರು ಒಂದೊಂಥರ ಚೆನ್ನಾಗಿರೋದು ನೋಡ್ತಾರೆ, ಮಾಡ್ತಾರೆ. ಚೆನ್ನಾಗಿರೋದು ನೋಡ್ತಾರೆ, ಹೊಂಟೈತಾರೆ. ಈಗ ನಿಮ್ ಪ್ರಕಾರ ಈಗ ಒಳ್ಳೆ ಎತ್ತುಗಳು ನೋಡ್ತಾರೆ, ಆದ್ರೆ ತಗೋಬೇಕಾದ್ರೆ ಒಂದ್ 500 ರೂಪಾಯಿ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ವ್ಯಾಪಾರ 500 ರೂಪಾಯಿ 1000 ಮಗ ನೋಡ್ತಾರೆ. ಬಂಡವಾಳ ಹಾಕೋದಾಗ್ತಾರೆ, 500,000 ಮಗ ನೋಡ್ತಾರೆ. ಅಂದ್ರೆ ಈಗ ಒಂದ್ 500,000 ರೂಪಾಯಿನಲ್ಲಿ ವ್ಯಾಪಾರ ಕಿತ್ತೋಗ್ತಾ ಇದೆ. ಬಟ್ ನೋಡ್ತಾ ಇದ್ದಾರೆ. ಇದು ಹಾಲಲ್ಲ? ಅಲ್ಲಲ್ಲ. ಅಂದ್ರೆ ಒಂದ್ 2 ವರ್ಷ ಆಗಿದ್ಯಾ? ಇಲ್ಲ, ಒಂದ್ ವರ್ಷ ಮೇಲೆ 8 ತಿಂಗಳು. ಒಂದ್ ವರ್ಷದ ಮೇಲೆ 8 ತಿಂಗಳ ಹತ್ರ ಒಂದ್ 2 ವರ್ಷ. 2 ವರ್ಷ ಒಳಗೆ. 2 ವರ್ಷದ ಒಳಗಡೆ ಇನ್ನ ಅಲ್ಲಾಗಿಲ್ಲ. ಹಾಲೆಲ್ಲ ಎತ್ತ ಇಲ್ಲ ಕಡ್ಸ ಇದೆ? ಎತ್ತು ಎಡ ಹೊಡ್ಸಿದ್ರ? ಇಲ್ಲ, ಎಡ ಹೊಡ್ಸಿದಾರೆ. ಏನ್ ಹೇಳ್ತಿದ್ರ ನೀವು ರೇಟ್? 1.70 1.70. ಈಗ ಅವ್ರು ಬಂದ್ಬಿಟ್ಟು 1.60 1.50 ಕೇಳಿದ್ರು. ಇನ್ನೊಂದ್ 500,000 ಮಕ ನೋಡ್ತಾರೆ. ಮೇಲ್ ಬಂದ್ರೆ ಬಿಟ್ಬಿಡುವ ಅಂತ. ಮೇಲ್ ಬಂದ್ರೆ ಬಿಟ್ಬಿಡ್ತಾರ. ಈಗ 1.50 ಮೇಲೆ ಬಂದ್ರೆ ಬಿಡಕ್ ರೆಡಿ ಆಗಿದ್ರ. ಮೇವು ಏನೆಲ್ಲ ಹಾಕ್ತಿದ್ರ? ಮಾಮೂಲಿ ಚಕ್ಕೆ ಬೂಸ, ಉಳ್ಳಿ, ಕಡಲೆ ಒಟ್ಟು, ನುಚ್ಚು, ಮಾಮೂಲಿ ರಾಗಿ ಹುಲ್ಲು, ಮುಸ್ಕಿನ ಜೋಳ, ರಾಗಿ ಹುಲ್ಲು, ಪತ್ತುಲ್ಲು. ಓಕೆ. ಸೊ ಈಗ ಕೆಲಸ ಎಲ್ಲ ಮಾಡಿಸ್ತಾ? ಎಲ್ಲ ಕೆಲ್ಸಕ್ಕೆ ಹೋಯ್ತದೆ. ಕುಂಟೆ ಗಿಂಟೆ ಎಲ್ಲ ಎತ್ತುಗಾಡಿ ಗಿತ್ತುಗಾಡಿ ಕಡಿ ತೋಟ ಉಳ್ಳಿಕ್ಕೆ ಎಲ್ಲ ಹೋಯ್ತವೆ. ಕಲ್ಸ್ಬಿಟ್ಟಿದ್ರ? ಎಲ್ಲ ಹೋಯ್ದ ಕಲ್ಸ್ಬಿಟ್ಟಿದ್ವಿ. ಓಕೆ, ಇದು ಬಂದ್ಬಿಟ್ಟು 2 in 1 ಶೋಕಿನ ಮಾಡ್ಬೋದು, ಗೇಮ್ ಏನು ಮಾಡ್ಬೋದು. ಶೋಕಿಗೂ ಸರಿ, ಗೇಮಿಗೂ ಸರಿ. ಓಕೆ, ಈಗ 1.50 ಮೇಲೆ ಬಂದ್ರೆ ಬಿಡ್ತೀರಾ? 1.50 ಮೇಲೆ ಬಂದ್ಬಿಡ್ತೀವಿ. ಓಕೆ, ಎಲ್ಲ ಸುಳಿಸುದ ಏನೋ ಪ್ರಾಬ್ಲಮ್ ಸೊಳಿಗಳೇನಿಲ್ಲ. ಓಕೆ, ಚೆನ್ನಾಗಿದೆ. ಬಟ್ ಓರಿ ಮಡಿಗಿರೋರು ಮಾಡಿದ್ರಲ್ಲ ಒಂದ್ಸಲಿ. ಓಕೆ, ಈಗ ನಿಮ್ದು ಓರಿ ಏನೋ ತಗೊಂಡ್ ಬಂದಿಲ್ಲ? ಈಗ ಓರಿಗಿರಿ ಏನು ತರಲಿಲ್ಲ. ಈಗ ಬರೀ ಇದೊಂದು ಜೊತೆ ಹಾಕೊಂಡ್ ಬಂದಿಲ್ಲ. ಒಂದ್ ಜೊತೆ ಹಾಕೊಂಡ್ ಬಂದಿದ್ವಿ. ಈಗ ಸದ್ಯಕ್ಕೆ ಓರಿ ಎಲ್ಲ ಬಂದ್ಬಿಟ್ಟು ಊರಲ್ಲಿದೆ ಅಷ್ಟೇ. ಓಕೆ, ಫೈನ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 8147443620. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಸರ್, ನಿಮ್ಮ ಹೆಸರು? ಪಾಂಡು. ಅವ್ರು ಎಲ್ಲಿಂದ ಬರ್ತಾ ಇದ್ರ? ಆರೋಳಿ ಕನಕಪುರ. ಆರೋಳಿ ಪಕ್ಕ ರಾಮೇಗೌಡ ನೋಡಿ. ಏನ್ ಅನ್ಸ್ತದೆ ಜಾತ್ರೆ? ಸರ್, ಅದೇ ಬರ್ತಾವೆ, ಯಾರು ಕೇಳೋದಿಲ್ಲ. ದೊಡ್ಡ ವ್ಯಾಪಾರ ಇಲ್ಲ. ಎಲ್ಲ ಸಣ್ಣ ಕರುಗಳೇ ತಗೋತಾರೆ. ಎಲ್ಲ ಗುಳೆಗೊಳೆ ಸಣ್ಣವು 2 ತಿಂಗಳು 3 ತಿಂಗಳು ಸಣ್ಣ ಅವೇ ಹಿಡಿತವೆ. ದೊಡ್ಡವ ಯಾರು ಮೂಸ ನೋಡೋದಿಲ್ಲ ಅಂತ ಯಾಕೆ? ನಿಮ್ದನ್ನ ನೀವು ಕಂಡ ಮಾಡ್ಬೇಡಿ. ನಿಮ್ದು ಚೆನ್ನಾಗೈತೆ, ಇಲ್ಲಿ ತಗೊಳ್ಳಿಲ್ಲ ಅಂದ್ರೆ ಬೇರೆ ಕಡೆ ವ್ಯಾಪಾರ ಆಯ್ತು. ಇವಾಗ ಕಚ್ಚೆಗೋರೆಲ್ಲ ಚಿಕ್ಕವ್ರು ಬಿದ್ಬಿಟ್ಟವ್ರೆ. ರಾಯಚೂರದವ್ರೆಲ್ಲ ಇವಾಗ ದೊಡ್ಡವ ಹಿಡಿತಾನೆ ಇಲ್ಲ ಯಾರೇನು. ಬಿಡಿ, ಮಾರಾಟ ಮಾಡ್ಸೋಣ. ಇದನ್ನ ಏನೆಲ್ಲ ಆಗೈತೆ? ಇದು 6 6 4 ಕೆಲ್ಸ ಎಲ್ಲ ಮಾಡ್ಸಿದಿರಾ? ಗಾಡಿ ಏನೇನ್ ಕೆಲ್ಸ ಮಾಡ್ಸಿದಿರಾ? ಕಡ್ಡಿ ತೋಟ ಹೊಳ್ತವೆ, ಗಾಡಿ ಗಾಡಿ ಹೊಡಿತವೆ. ಹಂಗಾರೆ ಕೆಲ್ಸಕ್ಕೆಲ್ಲ ಗ್ಯಾರಂಟಿನಾ? ಗ್ಯಾರಂಟಿ ಅಣ್ಣ. ಏನ್ ಹೇಳ್ತಿದ್ರ ರೇಟು? 1.60 ಹೇಳ್ತೀವಿ. 1.60 ಹೇಳ್ತಿದ್ದೀರಾ? 1.60, 1 4, 1 6 ಬಂದ್ರೆ ಎಷ್ಟಕ್ಕೆ ಬಿಡ್ತೀರಾ? ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಅಣ್ಣ. ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಬಿಡ್ತೀರಾ? ಮೇವ್ ಏನ್ ಹಾಕ್ತಿದ್ರ? ರಾಗಿ ಹುಲ್ಲು, ನೆಲ್ಲುಲ್ಲು, ತಿಂಡಿಲಿ ರವೆ, ಚಕ್ಕೆ ಬೂಸ ಹಾಕೊಂಡ್ ಇದ್ ಮಾಡ್ತಿದ್ರ? ಓಕೆ, ಫೈನ್. 1.50 ಒಳಗಡೆ ಬಂದ್ರೆ ಬಿಡ್ತೀರಾ? ಬಿಡ್ತೀರಾ? ಓಕೆ, ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9845099350. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್. ವಿಜಯ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲೇ 1 10 ಕಿಲೋಮೀಟರ್. ಯಾವ ಊರು? ಬಂಟ್ರಗುಪ್ಪೆ ತಾಲೂಕು. ಯಾವ ತಾಲೂಕು ಬರುತ್ತೆ? ಮಾಗಡಿ ತಾಲೂಕಾ? ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಮಾಗಡಿ ತಾಲೂಕಲ್ಲಿ ಜಾತ್ರೆ ನಡೀತದೆ ಆದ್ರೆ ಸುಮಾರು ಸರ್. ಹೋಸಲಿ ಅಷ್ಟು ಏನಿಲ್ಲ, ಈ ಸಲ ಸುಮಾರು. ಅಂದ್ರೆ ಏನು ಸುಮಾರು ಅಂದ್ರೆ ನಿಮ್ ಪ್ರಕಾರ ಏನು ಸುಮಾರು ಅಂದ್ರೆ ಏನ್ ವ್ಯಾಪಾರ ಡಲ್ಲು ಅದ್ ಬಿಟ್ರೆ ಜಾತ್ರೆ ಎಲ್ಲ ಚೆನ್ನಾಗಿದೆ? ಅದೆಲ್ಲ ಮಾಮೂಲಿ ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ, ನೀರು ನೆರಳು, ಊಟದ್ದು ಎಲ್ಲ ಚೆನ್ನಾಗಿದೆ. ಓಕೆ, ಬಟ್ ವ್ಯಾಪಾರ ಸ್ವಲ್ಪ ಡಲ್ಲು. ಓಕೆ, ಈಗ ನೀವ್ ಎಷ್ಟು ಜೊತೆ ರಾಸ್ಗಳನ್ನ ತಗೊಂಡ್ ಬಂದಿದ್ದೀರಾ? ನಾವು 12 ಜೊತೆ ತಂದಿದ್ವಿ. 12 ಜೊತೆ ವ್ಯಾಪಾರ ಆಯ್ತಾ? ವ್ಯಾಪಾರ ಆಗಿದೆ. ಎಷ್ಟು ಜೊತೆ ಆಯ್ತು? ನಾವು ಎಲ್ಲ ಕೊಟ್ಟಿದೀವಿ. ಇನ್ನು 2 ಒಂಟಿ ಅವೆ. ಇನ್ನು 2 ಒಂಟಿ ಅವೆ. 2 ಒಂಟಿ ಇದೆಯಾ? ಈಗ ಮೇವು ಏನೆಲ್ಲ ಹಾಕ್ತೀರಾ?
ಮೇವು ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ಹಾ ಮುಸ್ಕಿನ ಜೋಳ ನುಚ್ಚು, ಹಾ ರವೆ, ಹಾ ಕಡಲೆ ಒಟ್ಟು. ಓಕೆ, ಇಷ್ಟು ಹಾಕೊಂಡು ಮೇಂಟೈನ್ ಮಾಡ್ತಾರೆ. ಓಕೆ, ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಇವು ಎಲ್ಲ 12-13 ತಿಂಗಳು ಕರ ಇವು. ಅಂದ್ರೆ ಒಂದ್ ವರ್ಷದ ಮೇಲೆ 1-2 ತಿಂಗಳು? ಒಂದ್ ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಕರ. ಏನ್ ಹೇಳ್ತಿದ್ದೀರಾ ರೇಟು? ಇವು 1.25 ಹೇಳ್ತಾ ಇದೀವಿ. 1.25 ಹೇಳ್ತಿದ್ರಾ? ಈಗ ಸಣ್ಣದಾಗಿ ಏನಾದ್ರು ಕೆಲಸ ಸ್ಟಾರ್ಟ್ ಮಾಡಿದೀರಾ? ಕೆಲಸ ಇವೇನು ಪಳಗಿಸಿಲ್ಲ ಇವು. ಅದೇ ಸಣ್ಣದಾಗಿ ಏನಾರು ನೊಗಾಗಿ ಕಟ್ಟೋದು ಆತರ ಇಲ್ಲ, ಆತರ ಏನು ಮಾಡಿಲ್ಲ. ಏನು ಮಾಡಿಲ್ಲ, ಕೆಲಸನೇ ಮಾಡ್ಸಿಲ್ಲ, ಮಾಡಿಲ್ಲ. ಪ್ರಾಕ್ಟೀಸ್ ಮಾಡ್ಸಿಲ್ಲ. ಪ್ರಾಕ್ಟೀಸ್ ಏನ್ ಮಾಡಿಲ್ಲ. ಜಾತ್ರೆಯಿಂದ ಹೋದ್ಮೇಲೆ ಮಾಡಿಸ್ಬೇಕು. ಜಾತ್ರೆಯಿಂದ ಹೋದ್ಮೇಲೆ ಮಾಡ್ತೀವಿ. ಏನ್ ಹೇಳ್ತಿದ್ದೀರಾ ರೇಟು? ಇವು 1.25 ಹೇಳ್ತಾ ಇದೀವಿ. ಅಲ್ಲ ಫೈನಲ್ 1 ಲಕ್ಷ ಬಂದ್ರೆ ಕೊಡ್ತೀವಿ. 1 ಲಕ್ಷ ಬಂದ್ರೆ ಕೊಡ್ತೀರಾ? ಇದು ನಿಮ್ದೇನಾ? ಇಲ್ಲ ಇಲ್ಲ, ಅವು ನಮ್ಮವೇ. ಅವು ನಿಮ್ಮವನ? ಇದು ಎಷ್ಟು ತಿಂಗಳು ಕರುಗಳು? ಅವು ಮಾಮೂಲಿ 14-15 ತಿಂಗಳು ಕರ. ಒಂದ್ ವರ್ಷದ ಮೇಲೆ 1-2-3 ತಿಂಗಳು? 2-3 ತಿಂಗಳು ಕರ. ಓಕೆ, ಇದೇನ್ ಹೇಳ್ತಿದ್ದೀರಾ ರೇಟು? ಇವು 1.30 ಹೇಳ್ತಾ ಇದೀವಿ. 1.30 ಫೈನಲ್? ಫೈನಲ್ ಅದೇ 1.10. 1.10. ಈಗ ಸದ್ಯಕ್ಕೆ ವ್ಯಾಪಾರ ಆಗ್ತಿರೋದು ಇದು 2 ಜೊತೆ? 2 ಜೊತೆ. ಇನ್ ಮಿಕ್ಕಿದೆಲ್ಲ ವ್ಯಾಪಾರ ಎಲ್ಲ ಕೊಟ್ಟಿದ್ವಿ. ಲಾಭ ಆಯ್ತಾ? ಏನ್ ಸುಮಾರು ಪರವಾಗಿಲ್ಲ. ಸುಮಾರಾಗಿ ಪರವಾಗಿಲ್ಲ. ಓಕೆ, ಅಂದ್ರೆ ಈಗ ನಿಮ್ಮಲ್ಲಿ ಸದಾಕಾಲ ಇರುತ್ತೆ? ಕಾಲ ಇರ್ತದೆ. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 97 ಹಾ 41 45 3663. ಓಕೆ, ಥ್ಯಾಂಕ್ ಯು ಸರ್. ಇದು ನಿಮ್ದೇನಾ? ಇದು ಎಷ್ಟು ತಿಂಗಳು ಕರು ಸರ್ ಇದು? ಇದು ಒಂದೂವರೆ ವರ್ಷ ಆಗಿದೆ ಸರ್. 1.5 ವರ್ಷ ಆಗಿದೆಯಾ? ಏನು ಒಂಟಿ ಕರುನಾ ಇದು? ಒಂಟಿ ಬೀಜ ಕರ ಇದು. ಬೀಜದ್ದು? ಬೀಜ ಮಾಡ್ಸಕ್ಕೆ ಇಟ್ಟಿರಲ್ಲ? ಬೀಜ ಕರ ಬಿತ್ತನೆಗೆ ಅಂತ ಇಟ್ಟಿದ್ದೀರಾ? ಬಿತ್ತನೆಗೆ ಅಂತ. ಈಗ ಅಂದ್ರೆ ಇದು ನಿಮ್ಮನೇಲೆ ಇರುತ್ತೆ? ಇಲ್ಲ ಮಾರಾಟಕ್ಕೆ ಏನಿಲ್ಲ. ಅಕಸ್ಮಾತ್ ಕೊಡೋದಿದ್ರೆ ಏನ್ ಹೇಳ್ತೀರಾ ರೇಟು? ಇದು 1.5 ಹೇಳ್ತಾ ಇದೀವಿ. 1.5 ಹೇಳ್ತೀರಾ? ಓಕೆ, ಒಟ್ನಲ್ಲಿ ಈಗ ನೀವು ಬೀಜದ ಕರು ಮಾಡೋಣ ಅಂತ ಇಟ್ಕೊಂಡಿದ್ದೀರಾ? ಓಕೆ, ಫೈನ್ ಸರ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇನ್ನೊಂದ್ಸರಿ ಹೇಳ್ಬಿಡ್ತೀರಾ? 97 ಹಾ 41 ಹಾ 45 ಹಾ 3663. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲೋಕೇಶ್ ಅಂತ. ಲೋಕೇಶ್, ಎಲ್ಲಿಂದ ಬರ್ತಾ ಇರೋದು? ಕನ್ನಲಿಯಿಂದ. ಕನ್ನಲ್ಲಿ ಯಾವ ತಾಲೂಕು ಬರುತ್ತೆ? ಇದು ತಾವರೆಕೆರೆ ತಾಲೂಕು. ತಾವರೆಕೆರೆ ಹತ್ರ ಇದೆಯಲ್ಲ? ಮುಂದೆ ಸಿಗಳಿ ಗೇಟು ಅಲ್ಲಿ ಬರುತ್ತೆ. ಅಲ್ಲಿ ಬರುತ್ತೆ? ಅಲ್ಲಿ ಬರುತ್ತೆ. ಅಂದ್ರೆ ಮಾಗಡಿ ತಾಲೂಕಿಗೆ ಬರುತ್ತೆ? ಈಗ ಎಷ್ಟೊತ್ತೆ ರಾಸುಗಳನ್ನ ತಗೊಂಡ್ ಬಂದಿದ್ರ ಈ ಒಂದು ಜಾತ್ರೆ? ಇದೊಂದು ತಂದಿದ್ದು, ಇದು ಊಟ ಮಾಡ್ಕೊಂಡಿದೀವಿ ಈಗ. ಅಂದ್ರೆ ಇದು ನಿಮ್ಮ ಮನೇಲಿ ಹುಟ್ಟಿದ್ದೋ ಏನು? ತಂದಿದ್ದು ನಾವು ತಂದಿದ್ದು ಹೊರಗಡೆಯಿಂದ ತಗೊಂಡ್ ಬಂದು ಈಗ ಇಲ್ಲಿ ಹೊರಗಡೆ ತಂದಿದ್ದು. ಇದು ಕೂಟ ಮಾಡಿದೀವಿ, ಮನೆಗೆ ಹೊಟ್ಕೊಂಡು ಸಾಕ್ತಿವಿ, 1 ವರ್ಷ ಸಾಕ್ತಿವಿ. ಈಗ ಸಾಕೋಣ ಅಂತ ಅನ್ಬಿಟ್ಟು ಕೂಟ ಮಾಡ್ಕೊಂಡಿತ್ತ? ಇದು ಎಷ್ಟು ತಿಂಗಳು ಕರುಗಳು? ಇದು ಒಂದು 10 ತಿಂಗಳು ಕರೋಣ. 10 ತಿಂಗಳು ಅಂದ್ರೆ 1 ವರ್ಷದ ಒಳಗಡೆನಾ? 1 ವರ್ಷ ಒಳಗಡೆ. ಈಗ ನಿಮ್ಮಲ್ಲಿ ಕೊಡೋದು ತಗೊಳ್ಳೋದೆಲ್ಲ ಮಾಡ್ತಾ ಇರ್ತೀರಾ? ಮಾಡ್ತೀವಿ ನಾವು. ಈಗ ಮನೆಯಲ್ಲೂ ಇದೆಯಾ? ಹೌದಣ್ಣ, ಇದೆ. ಮನೆಯಲ್ಲಿ ಇದೆ. ಈಗ ಏನ್ ಓದ್ತಾ ಇರೋದು ನೀವು? ಸೆಕೆಂಡ್ ಪಿ.ಯು. ಸೆಕೆಂಡ್ ಪಿ.ಯು. ಈಗ ನೀವು ಕಾಲೇಜ್ಗೆ ಹೋಗ್ತಾ ಇದೀರಲ್ವಾ? ಹೋಯ್ತೀವಣ್ಣ. ಆದ್ರೂ ನಿಮ್ಗೆ ಇದೆಲ್ಲ ಮಾಡ್ಬೇಕು ಅಂತ ಯಾಕೆ ಇಷ್ಟ? ಹುಚ್ಚ ಇಷ್ಟ, ಏನೋ ಬಿಡಕ್ಕಾಗಲ್ಲ. ಪ್ರೀತಿ. ಈಗ ಸುಮಾರು ಜನ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಹೌದು, ರೈತರ ಮಕ್ಳಿಗೆಲ್ಲ ಹೆಣ್ ಕೊಡ್ತಾ ಇಲ್ಲ ಅಂತ ಅನ್ಬಿಟ್ಟು, ಅಲ್ವಾ? ಹೇಳ್ತಾರೆ. ಹಾ, ಈಗ ನೀವ್ ಹಿಂಗೆಲ್ಲ ಮಾಡಿದ್ರೆ ನಿಮ್ಗೂ ಹೆಣ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಆಮೇಲೆ? ನಮ್ಗೆ ಸಾಕಾಣಿಕೆ ಇರ್ತ ಮಾಡ್ತೀವಣ್ಣ. ಹಾ, ರೈತ ಸಾಕಾಣಿಕೆ ರೈತರಾಗಿದ್ರೆ ಸಾಕು, ಏನೋ ಹೆಣ್ಣು ಕೊಡೋರು ಕೊಡ್ತಾರೆ ಅಂತೀರಾ? ಇನ್ನ ಮುಂದಕ್ಕೆ ಅದ್ ನೋಡ್ಕೊಳ್ಳೋಣ. ಅದ್ ಮುಂದಕ್ಕೆ ನೋಡ್ಕೊಳ್ಳೋಣ, ಈಗ ಸಾಕೋಣ. ಸಾಕೋಣ. ಓಕೆ, ಫೈನ್, ಒಳ್ಳೇದಾಗ್ಲಿ. ಒಳ್ಳೆ ಇಂಟೆನ್ಷನ್ ಐತೆ. ಕಾಲೇಜ್ಗೆ ಹೋಗ್ತಾ ನಾವು ವ್ಯವಸಾಯ ಮಾಡ್ಬೇಕು ಅನ್ನೋದು ನಿಮ್ ಮೈಂಡ್ ಅಲ್ಲಿ ಐತೆ ಅಲ್ವಾ? ಅದು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಸುಮಾರು ಜನ ಏನಂದ್ರೆ ಜಮೀನ್ ಇರೋರು ವ್ಯವಸಾಯ ಮಾಡ್ತಾ ಇಲ್ಲ ಈಗ, ಅಲ್ವಾ? ಅಂತದ್ರಲ್ಲಿ ಈಗ ನೀವು ವ್ಯವಸಾಯ ಮಾಡ್ಕೊಂಡು ಓದ್ತಾ ಇದೀನಿ ಅಂತಂದ್ರೆ ಅದು ಗ್ರೇಟ್. ಈಗ ಕೂಟ ಎಲ್ಲ ಮಾಡೋದು ನಿಮ್ಗೆ ಅಂದ್ರೆ ಸ್ವಲ್ಪ ಗೊತ್ತು, ಆದ್ರೆ ಕಲಿತಾ ಇದ್ರಿ ಈಗ. ಈಗ ಸುಳಿ ಎಲ್ಲ ನೋಡೋದ್ ಗೊತ್ತಾ? ಅಷ್ಟೊಂದು ಗೊತ್ತ, ಸುಮಾರಾಗಿ ಕಲಿತಾ ಇದ್ರ? ಓಕೆ, ಫೈನ್, ಒಳ್ಳೇದಾಗ್ಲಿ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9980372159. ಥ್ಯಾಂಕ್ ಯು. ಆಯ್ತಾ? ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಏನು ಮಾಗಡಿನಲ್ಲಿ ದನಗಳ ಜಾತ್ರೆ ನಡೀತದೆ. ಸೊ ಎಲ್ಲವನ್ನು ಕೂಡ ನಾನು ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಷ್ಟಾಗುತ್ತೆ ಅಷ್ಟನ್ನ ಕವರ್ ಮಾಡ್ತೀನಿ. ಇನ್ನು ಈ ಒಂದು ದನಗಳ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ನೀರು, ನೆರಳು. ನೀವು ನೋಡ್ತಾ ಇರ್ಬೋದು, ನೀರಿನ ತೊಟ್ಟಿಯನ್ನು ಅಲ್ಲಲ್ಲೇ ಇಟ್ಟಿದ್ದಾರೆ. ಹಾಗೆ ವಾಟರ್ ಟ್ಯಾಂಕ್ಗಳು ಕೂಡ ಅಲ್ಲಲ್ಲೇ ಬಂದು ನೀರನ್ನ ಫಿಲ್ ಮಾಡ್ತಾ ಇದೆ. ಇನ್ನು ಈ ಒಂದು ದನಗಳ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲಾ ಕಡೆನೂ ಕೂಡ ರಾಸುಗಳನ್ನ ಕಟ್ಟಿದ್ದಾರೆ. ನಮ್ಗಂತೂ ಒಂದ್ ದಿನದಲ್ಲಿ ಕವರ್ ಮಾಡೋಕ್ಕಾಗೋದಿಲ್ಲ, ಬಟ್ ಹಾಗಂತ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ. ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನಾನು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಮಾಗಡಿ ದನಗಳ ಜಾತ್ರೆ ಏನು ನಡೆಯುತ್ತೆ, ಮಾಗಡಿ ಪಟ್ಟಣ ತುಂಬಾ ವಿಶಾಲವಾಗಿ ನಗರೀಕರಣ ಆಗ್ತಾ ಇದ್ರು ಸಹ ಏನು ಗ್ರಾಮೀಣ ಭಾಗದ ರೈತರು ಈ ಒಂದು ದನಗಳ ಜಾತ್ರೆಗೆ ಬಂದು ರಾಸುಗಳನ್ನ ಕಟ್ತಾರೆ. ನೋಡಿ, ಈಗ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಟಾಟಾ ಮಾಡ್ತಾ ಇದ್ರು, ಅಂದ್ರೆ ವಿಶ್ ಮಾಡ್ತಾರೆ. ರೈತರಿಗೆ ಇದೆಲ್ಲ ಒಂಥರ ಹಬ್ಬದ ರೀತಿಯ ವಾತಾವರಣ. ಎಲ್ಲ ರೈತರು ದೂರದ ಊರುಗಳಿಂದ, ಹೊರ ಜಿಲ್ಲೆಗಳಿಂದ, ಇವನ್ ಹೊರ ರಾಜ್ಯಗಳಿಂದ ಕೂಡ ರೈತರುಗಳು ಈ ಒಂದು ದನಗಳ ಜಾತ್ರೆನಲ್ಲಿ ತಮ್ಮ ರಾಸುಗಳನ್ನ ಮಾರಾಟ ಮಾಡಲು, ಹಾಗೆ ಖರೀದಿ ಮಾಡಲು ಬರ್ತಾರೆ. ನೀವು ನೋಡ್ತಾ ಇರ್ಬೋದು,
ತುಂಬ ಸುಂದರವಾದಂಥ ರಾಸುಗಳಿರ್ಬೋದು, ಹಾಗೆ ವ್ಯವಸಾಯಕ್ಕೆ ಉಪಯೋಗಿಸ್ತಕ್ಕಂಥ ನಾವೇನು ಗ್ರಾಮೀಣ ಭಾಷೆಯಲ್ಲಿ ಗೇಮೆ ಎತ್ತುಗಳು ಅಂತ ಹೇಳ್ತೀವಿ. ಸೊ ಗೇಮೆ ಎತ್ತುಗಳು ಇರ್ಬೋದು, ಹಾಗೆ ಶೋಕ್ ಎತ್ತುಗಳು ಇರ್ಬೋದು, ಎಲ್ಲವನ್ನೂ ಕೂಡ ಈ ಒಂದು ಜಾತ್ರೆಯಲ್ಲಿ ಮಾರಾಟ ಮಾಡೋದೇ ಆಗಲಿ ತಗೊಳ್ಳೋದೇ ಆಗಲಿ ಮಾಡ್ತಾ ಇದ್ದಾರೆ. ಇನ್ನು ರೈತರಿಗೆ ಅಲ್ಲಲ್ಲೇ ಒಂದಷ್ಟು ಚಿಕ್ಕ ಪುಟ್ಟ ಹೋಟೆಲ್ಗಳನ್ನ ಇಟ್ಕೊಂಡು ಒಂದಷ್ಟು ಜನ ವ್ಯಾಪಾರ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲವೂ ಕೂಡ ಒಂಥರ ಹೇಳ್ಬೇಕು ಅಂದ್ರೆ ಹಬ್ಬದ ರೀತಿಯ ವಾತಾವರಣ. ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನೋ ಒಂದು ದನಗಳ ಜಾತ್ರೆ ನಡೆಯುತ್ತೆ. ಈ ಒಂದು ದನಗಳ ಜಾತ್ರೆಗೆ ಹಲವಾರು ಮಂದಿ ರೈತರು ದೂರದ ಊರುಗಳಿಂದ ಬರ್ತಾರೆ, ಹಾಗೆ ಜಾತ್ರೆನ ಮಾಡ್ತಾರೆ. ನಾ ಹಿಂದೆ ಹೇಳ್ದೆ ನಿಮ್ಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಟ್ಯಾಂಕರ್ ಮೂಲಕ ನೀರಿನ ವ್ಯವಸ್ಥೆನ ಕೂಡ ಮಾಡಿದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನರಸಿಂಹ. ನರಸಿಂಹ ಅವರು ಎಲ್ಲಿಂದ ಬರ್ತಾ ಇದ್ರ? ಕಲೈಂಪಳ್ಯ, ಯಾವ ತಾಲೂಕು ಬರುತ್ತೆ? ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್. ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್. ಸರ್ ಏನ್ ಅನ್ಸುತ್ತೆ ಮಾಗಡಿಲಿ ಜಾತ್ರೆ ನಡೀತಾ ಇದೆ? ಪರವಾಗಿಲ್ಲ, ಚೆನ್ನಾಗಿದೆ. ಪರವಾಗಿಲ್ವಾ? ಇಲ್ಲ, ಪರವಾಗಿಲ್ಲ. ಈಗ ನೀವು ಎಷ್ಟು ಜೊತೆ ರಾಸುಗಳನ್ನ ಕರ್ಕೊಂಡು ಬಂದಿದ್ರಿ? ನಾವು ಒಂದು 3 ಜೊತೆ ಹಾಕೊಂಡಿದ್ದೀವಿ. 3 ಜೊತೆ ಹಾಕೊಂಡು ಬಂದಿದ್ರಾ? ಈಗ ಇದು ನಿಮ್ದೇನಾ? ಹ್ಞೂ, ನಮ್ಮ ಏನ್ ಹೇಳ್ತಿದ್ದೀರಾ ರೇಟು? ಅದೇ 1.70 ಹೇಳ್ತೀವಿ. 1.70 ಹೇಳ್ತಾ ಇದ್ದೀರಾ? ಇದು ಎಷ್ಟು ತಿಂಗಳು ಕರುಗಳು ಸರ್ ಇದು? ಇವು ಒಂದು 2 ವರ್ಷ. 2 ವರ್ಷ. ಓಕೆ, ಮೇವು ಏನೆಲ್ಲ ಹಾಕ್ತಾ ಇದ್ದೀರಾ? ಸರ್ ರವೆ ಬೂಸ, ಹಿಂಡಿ, ರವೆ ಬೂಸ, ಹಿಂಡಿ, ಆಮೇಲೆ ಎಲ್ಲ ಹಾಕ್ತೀವಿ ಸರ್. ಅಷ್ಟೇ? ಜೋಳ, ರಾಗಿ ಹುಲ್ಲು ರಾಗಿ ಹುಲ್ಲು ಎಲ್ಲ ಹಾಕ್ತಾ ಇದ್ದೀರಾ? ಓಕೆ, ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ? 1.5. 1.5. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 8296489530. ಓಕೆ, ಥ್ಯಾಂಕ್ ಯು.